ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ಹಣದ ಬಗ್ಗೆ ತುಂಬ ವರೀಸ್ನ ಸೆಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ತಲೆಯಲ್ಲಿ. ಹಣ ಅಂದಿದ ತಕ್ಷಣ ನೀವು ಭಯ ಪಡ್ತಾ ಇದ್ದೀರಾ, ಹಣ ಬರ್ತಾ ಇಲ್ಲ ಅನ್ನುವಂಥ ಫಿಯರಲ್ಲಿದ್ದೀರಾ, ಅಥವಾ ಹಣ ನಿಜವಾಗ್ಲೂ ನನಗೆ ಬರುತ್ತಾ ಅನ್ನುವಂಥ ಡೌಟಲ್ಲಿದ್ದೀರಾ. ಹಾಗಾದರೆ ಈ ಡೇ 17 ನೀವೊಂದು ಮ್ಯಾಜಿಕಲ್ ಚೆಕ್ನ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ದಿನ ಆಗಿರುತ್ತೆ. ಇದೊಂದು ಮ್ಯಾಜಿಕಲ್ ಸೀರೀಸ್ನ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಇವತ್ತು ಮ್ಯಾಜಿಕಲ್ ಚೆಕ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಬಂದಿದ್ದೀರಾ. ಈ ಮ್ಯಾಜಿಕಲ್ ಚೆಕ್ ಎಕ್ಸ್ಪೀರಿಯೆನ್ಸ್ನ ನೀವು ಮಾಡ್ತಾ ಇದ್ದಂಗೆ ನಿಮ್ಮಲ್ಲಿರುವಂಥ ಹಣದ ಕೊರತೆಯ ಥಾಟ್ಸ್ ಇಲ್ಲಾಂದರೆ ಬಿಲೀವ್ಸ್ನ ಒಂದು ಅಬಂಡೆನ್ಸ್ ಮೈಂಡ್ ಸೆಟ್ಗೆ ಶಿಫ್ಟ್ ಮಾಡುವಂಥ ದಿನ ಆಗಿರುತ್ತೆ. ನಿಮ್ಮ ನೆಗೆಟಿವ್ ಬಿಲೀವ್ಸ್ನ ಪಾಸಿಟಿವ್ ಬಿಲೀವ್ಸ್ ಚೇಂಜ್ ಮಾಡ್ತಾ ಹಣನ ಅಟ್ರ್ಯಾಕ್ಟ್ ಮಾಡುವಂಥ ದಿನ ಆಗಿರುತ್ತೆ. ಮತ್ತು ಯೂನಿವರ್ಸಿಂದ ನೀವು ಹಣ ಫ್ಲೋನ ಆ್ಯಕ್ಟಿವೇಟ್ ಮಾಡ್ತಾ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳುವಂಥ ದಿನ ಆಗಿರುತ್ತೆ. ಅದಕ್ಕೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡುವಂಥ ದಿನ ಆಗಿರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಇದು ನಿಮ್ಮ ಲೈಫ್ ಚೇಂಜಿಂಗ್ ಪ್ರಾಕ್ಟೀಸ್ ಆಗಿರುತ್ತೆ. ಈ ಯೂನಿವರ್ಸಲ್ಲಿ ಯಾವುದೂ ಅಷ್ಟೇ ಕೋಇನ್ಸಿಡೆನ್ಸ್ ಅಥವಾ ಆಕ್ಸಿಡೆಂಟಲ್ ಅಲ್ಲ. ನಮ್ಮ ಈ ಲೈಫಲ್ಲಿ ಆಗುವಂಥ ಎಲ್ಲವೂ ನಮ್ಮ ಥಾಟ್ಸಿಂದ, ನಮ್ಮ ಬಿಲೀವ್ಸಿಂದ, ನಮ್ಮ ನಂಬಿಕೆಗಳ ಮೇಲೇ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಎಲ್ಲವೂ. ಈವನ್ ಹಣ ಕೂಡ ಅದೇ ಥರನೇ. ನಾವು ಹಣದ ಬಗ್ಗೆ ತುಂಬ ಭಯ ಇಟ್ಕೊಂಡಿದ್ರೆ ನೀವು ಭಯದ ಸಿಚುಯೇಷನ್ಸ್ ಹಣದಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಾ. ನೀವು ಯಾವಾಗಲೂ ಅಷ್ಟೇ ಹಣದ ಬಗ್ಗೆ ಕೊರತೆನೇ ಮಾತಾಡ್ತಾ ಇದ್ದೀರಾ ಅಂದರೆ ಅಂತಹ ಸಿಚುಯೇಷನ್ಸ್ ಬರ್ತಾ ಇರುತ್ತೆ. ಅದೇ ನೀವೇನಾದರೂ ಹಣಕ್ಕೆ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಸಿಚುಯೇಷನ್ಸ್ ನೀವು ಕಣ್ಮುಂದೆ ನೋಡ್ಬೋದು ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರು ಅಷ್ಟೇ ಹಣಕ್ಕೆ ನಾವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಬೇಕು. ನೀವು ನಿಮ್ಮ ಲೈಫಲ್ಲಿ ಹಣದ ಬಗ್ಗೆ ಯಾವ ಥರದ ಫೀಲಿಂಗ್ಸ್ ಇಟ್ಕೊಂಡಿದ್ದೀರಾ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಹಣದ ಬಗ್ಗೆ ನೀವು ವರೀಸ್ ಆಗಿರಲಿ, ಡಿಸಪಾಯಿಂಟ್ಮೆಂಟ್ ಆಗಿರಲಿ, ಜಲಸಿ ಆಗಿರಲಿ, ಇಲ್ಲಾಂದರೆ ಯಾವಾಗಲೂ ಕೊರತೆನ ಮಾತಾಡ್ತಾ ಇದ್ರೆ ನೀವು ಹಣದ ಫ್ಲೋನ ರೆಡ್ಯೂಸ್ ಮಾಡ್ತಾ ಇದ್ದೀರಾ ಅಂತಲೇ ಅರ್ಥ ನಿಮ್ಮ ಲೈಫಲ್ಲಿ. ಯಾವಾಗಲೂ ಅಷ್ಟೇ ಹಣದ ಬಗ್ಗೆ ನಾವು ಬ್ಯಾಡ್ ಫೀಲಿಂಗ್ಸ್ನ ಇಟ್ಕೊಂಡಿದ್ದೀವಿ, ನೆಗೆಟಿವ್ ಫೀಲಿಂಗ್ಸ್ ನಮ್ಮ ಹತ್ರ ಇದೆ ಅಂದರೆ ನಾವು ಹಣನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇರಲ್ಲ. ನಾವು ಯಾವಾಗ ಹೆಚ್ಚು ಹೆಚ್ಚು ಪಾಸಿಟಿವ್ ಫೀಲಿಂಗ್ಸ್, ಹಣ ನೋಡಿದ ತಕ್ಷಣ ನಮಗೆ ಖುಷಿ ಥರ ಆಗೋದು, ನಗುವುದು, ಹಣನ ಎಂಜಾಯ್ ಮಾಡೋದು, ಹಣಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳೋದು, ಥ್ಯಾಂಕ್ ಯು ಹೇಳೋದು, ಒಂದು ಫ್ರೆಂಡ್ಲಿ ಆಗಿ ನಾವು ಟ್ರೀಟ್ ಮಾಡಿದಾಗ ನಮ್ಮಲ್ಲಿ ಹಣ ಫ್ಲೋ ಆಗೋದಕ್ಕೆ, ಹಣನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಮತ್ತು ನಾವು ಅಂತಹ ಎಕ್ಸ್ಪೀರಿಯೆನ್ಸಸ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆಲ್ವೇಸ್ ಹ್ಯಾವ್ ಎ ಗ್ರೇಟ್ಫುಲ್ ಫೀಲಿಂಗ್ಸ್ ಆನ್ ಮನಿ ಅಂತ ಹೇಳ್ತಾರೆ. ನೀವು ಹೆಚ್ಚು ಹಣಕ್ಕೆ ಗುಡ್ ಫೀಲಿಂಗ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಗುಡ್ ಫೀಲಿಂಗ್ಸ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಹಣ ನನ್ನ ಹತ್ರ ಬರ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಯಾವ್ಯಾವೆಲ್ಲ ವಸ್ತುಗಳು ತುಂಬ ಪ್ರೀಷಿಯಸ್ ಆಗಿರುತ್ತಲ್ಲ ನಿಮ್ಮ ಲೈಫಲ್ಲಿ, ಅಂಥದಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ಹಣಕ್ಕೆ ತುಂಬ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ ಇರ್ತೀರೋ, ಹೆಚ್ಚು ಕೃತಜ್ಞರಾಗಿರ್ತೀರಲ್ವ, ಆವಾಗ ಹಣ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ವೇಸ್ ಆಗಿ ಅನೇಕ ಮಾರ್ಗಗಳಿಂದ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಣ ಫ್ಲೋ ಆಗೋದು ಸ್ಟಾರ್ಟ್ ಆಗುತ್ತೆ. ಅದು ಬರೀ ಕ್ಯಾಶ್ ರೂಪದಲ್ಲಿ ಅಂತ ಏನಿಲ್ಲ. ಹಣ ಅನ್ನೋದು ಯಾವುದೇ ಥರದ ಎಕ್ಸ್ಪೀರಿಯೆನ್ಸ್ನ ನೀವು ಪಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಚೆಕ್ಸ್ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ನ ನೋಡ್ಬೋದು, ಟ್ಯಾಕ್ಸ್ ರೀಫಂಡ್ ಆಗ್ಬೋದು. ಇಲ್ಲಾಂದರೆ ನೀವು ಒಂದು ಗಿಫ್ಟ್ನ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಪಡ್ತಾ ಇರ್ತೀರಾ, ಅದು ನಿಮ್ಮ ಫ್ರೆಂಡ್ಸ್ ಆ ಗಿಫ್ಟ್ನ ಮಾಡಿರ್ಬೋದು. ಯಾವುದೋ ಒಂದು ಶಾಪ್ಗೆ ಹೋಗಿರ್ತೀರಾ, ಅದನ್ನು ಪರ್ಚೇಸ್ ಮಾಡುವಾಗ ಇಮಿಡಿಯೇಟಾಗಿ ಜಲ್ದಿ ತುಂಬ ಡಿಸ್ಕೌಂಟ್ ಇದೆ ನೋಡಿ ಅನ್ನುವಂಥದ್ದಾಗಿರಲಿ, ಇಲ್ಲ ಅಂದರೆ ನಿಮಗೆ ಏನೋ ಒಂದು ಐಟಮ್ ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗಿರ್ತೀರಾ, ಅದಕ್ಕೆ ಗಿಫ್ಟಾಗಿ ಇನ್ನೊಂದು ಐಟಮ್ ಬರೋದಾಗಿರಲಿ, ಇಲ್ಲ ಅಂದರೆ ಯಾರೋ ಒಬ್ಬರು ನೀವು ಬಿಲ್ ಪೇ ಮಾಡೋಕ್ಕೆ ಹೋಗಿರ್ತೀರಿ, ಇರಪ್ಪ ನಾನೇ ಬಿಲ್ ಪೇ ಮಾಡ್ತೀನಿ ಅಂತ ಹೇಳೋದಾಗಿರಲಿ, ಇವೆಲ್ಲವೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಲ್ವ, ಯು ಆರ್ ಅಟ್ರಾಕ್ಟಿಂಗ್ ದಟ್ ಮನಿ. ನಿಮಗೆ ಸೇವಿಂಗ್ಸ್ ಹೆಚ್ಚಾಗ್ತಾ ಇದೆಯಲ್ವಾ, ಅದು ಕೂಡ ಒಂದು ಮನಿ ಅಟ್ರಾಕ್ಟಿಂಗ್ಗೆ, ಮನಿನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಅಂತಲೇ ಅರ್ಥ. ಬಿಕಾಸ್ ಯು ಆರ್ ಸೇವಿಂಗ್ ಮನಿ ಅಲ್ವಾ, ಅಲ್ಲಿ ಹಣ ಬರ್ತಾ ಇದೆ, ಯು ಆರ್ ಸೀಯಿಂಗ್ ದಟ್ ಮನಿ ಎಕ್ಸ್ಪೀರಿಯೆನ್ಸ್. ಇದರೆಲ್ಲರ ಏನು ರಿಸಲ್ಟ್ ಏನು? ಇಲ್ಲಿ ನೀವು ಹಣನ ತುಂಬ ಉಳಿತಾಯ ಮಾಡ್ತಾ ಇದ್ದೀರಾ ಅಂದರೆ ಮನಿ ಫ್ಲೋ ಬರ್ತಾ ಇದೆ ಅಂತಲೇ ಅರ್ಥ ಅಲ್ವಾ. ಸೊ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸಸ್ ನೀವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಣಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಹೇಗೆ ಫ್ಲೋ ಆಗುತ್ತೆ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಇಮ್ಯಾಜಿನ್ ಕೂಡ ಮಾಡ್ಕೊಳಲ್ಲ, ಎಲ್ಲಿಂದಾದರೂ ನಿಮಗೆ ಹಣನ ಬರೋದಕ್ಕೆ, ಹಣ ಪಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಹಣ ಸಿಗೋದಾಗಿರಲಿ. ಇದನ್ನು ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಆದರೂ ನೀವು ಫೀಲ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಯಾವಾಗ ನೀವು ಹೆಚ್ಚು ಕೃತಜ್ಞರಾಗಿರ್ತೀರೋ, ಅದಕ್ಕೆ ಪಾಸಿಟಿವ್ ಥಾಟ್ಸ್ನ ಸೆಟ್ ಮಾಡಿದಾಗ, ಗ್ರ್ಯಾಟಿಟ್ಯೂಡ್ ಅನ್ನೋದು ಇಟ್ ಇಸ್ ನಾಟ್ ಅ ಲಕ್, ಇದು ಯೂನಿವರ್ಸಲ್ ಲಾ ಅಂತ ಹೇಳ್ತಾರೆ. ನೀವು ಯಾವುದನ್ನು ಹೆಚ್ಚು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವ, ಅದು ನಿಮಗೆ ರಿಫ್ಲೆಕ್ಷನ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇವಾಗ ನೀವೇನು ಮಾಡ್ತಾ ಇದ್ದೀರಾ, ನೀವು ಹಣಕ್ಕೆ ಕೃತಜ್ಞತೆ ಹೇಳ್ತಾ ಇದ್ದೀರಾ. ಯಾವಾಗ ನೀವು ಹಣಕ್ಕೆ ಕೃತಜ್ಞರಾಗಿರ್ತೀರಲ್ವ, ಅಲ್ಲಿ ಏನಾಗುತ್ತೆ, ನೀವು ಅಬಂಡೆನ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಅಕಸ್ಮಾತ್ ಇವಾಗ ನಿಮಗೆ ಇದೆಲ್ಲ ಗೊತ್ತಿರಲ್ಲ, ನೀವು ಹಣಕ್ಕೆ ಬೈಕೊಂತ ಇರ್ತೀರಾ, ಆವಾಗ ನಿಮಗೆ ಬೈಕೊಡುವಂಥ ಸಿಚುವೇಶನ್ಸ್ ಬರುತ್ತೆ ಅಲ್ವಾ. ಇದೇ ಸ್ಮಾಲ್ ಶಿಫ್ಟ್ ನಾವು ನಮ್ಮ ಲೈಫಲ್ಲಿ ನಾವು ಚೇಂಜ್ ಮಾಡ್ಕೋಬೇಕಾಗಿರೋದು. ಹಣದ ಬಗ್ಗೆ ನಾವು ಭಯ ಅಥವಾ ಕನ್ಫ್ಯೂಷನ್ ಇಲ್ಲಾಂದರೆ ಲ್ಯಾಕ್ನ ಸೆಟ್ ಮಾಡಿಕೊಂಡು ನಮ್ಮ ತಲೆಯಲ್ಲಿ ಯಾವಾಗಲೂ ಹಣ ನೋಡಿದ ತಕ್ಷಣ ಕೋಪ ಪಡ್ಕೊಳೋದಾಗಿರಲಿ, ಭಯ ಪಡೋದಾಗಿರಲಿ, ಜಲಸಿ ಫೀಲ್ ಆಗೋದು ಮಾಡೋದು ಬಿಟ್ಟು, ನಾವು ಯಾವಾಗಲೂ ಅಷ್ಟೇ ಏನೆಲ್ಲ ಹಣ ನಮ್ಮ ಹತ್ರ ಇದೆಯಲ್ವಾ ಅದಕ್ಕೆ ಕೃತಜ್ಞರಾಗಿರಬೇಕು. ಆ ಕ್ಯಾಶ್ಗೆ ನೀವು, ಆ ಐಟಮ್ಸ್ಗೆ ನೀವು ಕೃತಜ್ಞರಾಗಿರಬೇಕು. ನಿಮ್ಮಲ್ಲಿ ಯಾವ್ಯಾವೆಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ ಅಥವಾ ಕ್ಯಾಶ್ ಯಾವುದಿದ್ರೇನು ಅದನ್ನು ನೋಡ್ತಾ ನೀವು
ಥ್ಯಾಂಕ್ ಯು ಹೇಳಬೇಕು. ಇದನ್ನು ನಾನು ಖರೀದಿ ಮಾಡ್ಕೊಂಡಿರೋದಕ್ಕೆ ಥ್ಯಾಂಕ್ ಯು. ಈ ಒಂದು ಪೆನ್ ಕೂಡ ತುಂಬ ವ್ಯಾಲ್ಯೂಯಬಲ್ ಆಗಿರುತ್ತಲ್ಲ, ಅದಕ್ಕೂ ಥ್ಯಾಂಕ್ ಯು ಹೇಳಬೇಕು. ನಿಮ್ಮ ಲ್ಯಾಪ್ಟಾಪ್ಸ್ ನೋಡಿದ ತಕ್ಷಣ ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಇದೆಲ್ಲವೂ ತಗೊತಿರೋದು ಎಲ್ಲಿಂದ? ಹಣದಿಂದ ಅಲ್ವಾ? ಅಂಥ ಹಣಕ್ಕೆ ನೀವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಯಾವಾಗ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಇರ್ತೀರಲ್ವ, ಅಲ್ಲಿ ಆಟೋಮ್ಯಾಟಿಕ್ಕಾಗಿ ನೀವು ಒಳ್ಳೆಯ ಎಕ್ಸ್ಪೀರಿಯನ್ಸಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಗ್ರ್ಯಾಟಿಟ್ಯೂಡ್ ಅನ್ನೋದು ನಿಮ್ಮ ವೇ ಆಫ್ ಲೈಫ್ ಆಗಿದ್ದರೆ ಮ್ಯಾಜಿಕಲ್ ಸಿಚುವೇಶನ್ಸ್ ಆಟೋಮ್ಯಾಟಿಕ್ಕಾಗಿ ಅಟ್ರಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಈ ಮ್ಯಾಜಿಕಲ್ ಚೆಕ್ನ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ ಹೇಗೆ ಈ ಮ್ಯಾಜಿಕಲ್ ಚೆಕ್ನ ನೀವು ಬರೀಬೇಕು ಅಂತ. ಇವತ್ತು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿದಿನ ಇದು ಬೆಳಗ್ಗೆ ಎದ್ದ ತಕ್ಷಣ ನೀವು ಇದನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಯು ವಿಲ್ ಫೀಲ್ ಅಬಂಡೆನ್ಸ್. ಯಾವಾಗ ಇದನ್ನು ನೋಡ್ತಾ ಇದ್ದಾಗ ನನ್ನ ಹತ್ರ ಅಬಂಡೆನ್ಸ್ ಆಫ್ ಮನಿ ಇದೆ ಅನ್ನುವಂಥ ಫೀಲಿಂಗ್ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಒಂದು ಚೆಕ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಇದನ್ನು ಹೇಗೆ ಬರೀಬೇಕು ಅಂತ. ಇವತ್ತೇ ನೀವು ಇದನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಬರೆದಿದ ತಕ್ಷಣ ಇದನ್ನು ನಿಮ್ಮ ವಿಷನ್ ಬೋರ್ಡಲ್ಲಾಗಿರಲಿ, ನಿಮ್ಮ ಡೈರಿಯಲ್ಲಾಗಿರಲಿ, ನೀವು ಪ್ರತಿದಿನ ನೋಡುವಂತಹ ನಿಮ್ಮ ಬುಕ್ಕಲ್ಲಾಗಿರಲಿ, ಎಲ್ಲಾದರೂ ನಿಮ್ಮ ಪರ್ಸಲ್ಲಾಗಿರಲಿ ಇದನ್ನು ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ಇದನ್ನು ಇಟ್ಕೊತೀರಲ್ವ, ಪ್ರತಿದಿನ ಇದನ್ನು ನೋಡಿ 2 ಮಿನಿಟ್ಸ್ ಇದರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಅಮೇಝಿಂಗ್ ಆಗಿರುವಂಥ ಮನಿ ಎಕ್ಸ್ಪೀರಿಯನ್ಸಸ್ನ 100% ಆಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ತೀನಿ. ಫಸ್ಟ್ ಈ ಚೆಕ್ಕಲ್ಲಿ ಏನು ಬರೀತೀರಾ ಅಂದರೆ, ಪೇ ಅನ್ನುವಂಥ ಪ್ಲೇಸಲ್ಲಿ ನೀವು ಯು ಕ್ಯಾನ್ ಸಿ ಇಲ್ಲಿ ಈ ಚೆಕ್ಕಲ್ಲಿ ನಿಮ್ಮ ಹೆಸರನ್ನ ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಹೌ ಮಚ್ ಮನಿ ನೀವು ಅಟ್ರ್ಯಾಕ್ಟ್ ಮಾಡಬೇಕು, ಎಷ್ಟು ಹಣನ ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ನೀವು ಬರೀರಿ. ನಾನಿಲ್ಲಿ ಯಾಕೆ ಹಣ ಬರ್ತಿದ್ದೀನಿ ಅಂದರೆ, ಇಫ್ ಅಟ್ ಆಲ್ ಇದು ಎಲ್ಲಾದರೂ ಮಿಸ್ ಆದ್ರೂ ಇದು ಯಾರಿಗೂ ಸಿಗೋಕ್ಕೆ ಆಗಬಾರ್ದು ಅಂತ ನಾನು ಈ ಥರ ಬರೆದ್ಬಿಟ್ಟಿದ್ದೀನಿ. ಸಿ ಯು ಹ್ಯಾವ್ ಟು ರೈಟ್. ನಾನು ನೋಡಿದ ತಕ್ಷಣ ಐ ಹ್ಯಾವ್ ಟು ಫೀಲ್ ದಿಸ್ ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ನೀವು ಎಷ್ಟು ಹಣನ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀರಾ ಅನ್ನೋದನ್ನು ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ಮನಿ ಅಂತ ಇಲ್ಲಿ ಬರೀರಿ. ಥ್ಯಾಂಕ್ ಯು ಫಾರ್ ದ ಮನಿ ಅಂತ ನಾನು ಆಮೇಲೆ ಡೀಟೇಲಾಗಿ ಇಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ದ ಮನಿ ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮ್ಮ ಹೆಸರಿದೆ ಅಲ್ವಾ, ಇಲ್ಲಿ ದ ಯೂನಿವರ್ಸ್ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ಹಿಂದೆ ನೀವೇನು ಬರೀತೀರಾ ಅಂದರೆ, ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಮನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಹತ್ರ ಈ ಹಣ ಇರೋದಕ್ಕೆ ನಾನು ತುಂಬ ಕೃತಜ್ಞಳಾಗಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಬ್ಲೆಸ್ಡ್ ಅಂತ ಬರೀರಿ. ಯಾವಾಗ ಥ್ಯಾಂಕ್ ಯುನ ತುಂಬ ಎಕ್ಸ್ಪ್ರೆಸಿವ್ ಆಗಿ ನೀವು ಫೀಲ್ ಮಾಡ್ತಾ ಹೇಳ್ತಾ ಇರ್ತೀರಲ್ವ, ಖಂಡಿತವಾಗ್ಲೂ ಇದಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅಟ್ಲೀಸ್ಟ್ ಪ್ರತಿದಿನ 2 ಮಿನಿಟ್ಸ್ ಇದರ ಮುಂದೆ ನಿಂತು ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಆ ಮನಿನ ವಿಜುವಲೈಸ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ ದ ಸೆನ್ಸ್, ಫಸ್ಟ್ ಯಾವಾಗ ನೀವು ಇದನ್ನು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ತೀರೋ, ನೀವು ಕಮ್ಮಿ ಹಣದಿಂದ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ವೈ? ಬಿಕಾಸ್ ನಿಮ್ಮ ಬಿಲೀಫ್ ಸಿಸ್ಟಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಬಿಲೀಫ್ ಸಿಸ್ಟಮ್ಗೆ ನೀವು ಯಾವಾಗ ನೀವು ಬರೆದಿರುವಂಥ ಹಣನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಲ್ವ, ನೆಕ್ಸ್ಟ್ ಟೈಮ್ ಬರೆದಾಗ ಅದು ಅಕ್ಸೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬ್ರೈನ್ ಅನ್ನೋದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಇಲ್ಲಾಂದರೆ ಇಲ್ಲಿ ಟ್ರಸ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತಲ್ವ. ಯಾವಾಗ ಇದು ನಂಬಿಕೆಯಿಂದ ಮಾಡ್ತಾ ಅದು ನಿಮಗೆ ಎಕ್ಸ್ಪೀರಿಯನ್ಸ್ ರಿಸಲ್ಟ್ ಬಂದಾಗ ನೀವು ಮತ್ತಷ್ಟು ಮಾಡ್ಕೊಳೋದಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಇವತ್ತು ಚಿಕ್ಕ ಅಮೌಂಟಿಂದ ಸ್ಟಾರ್ಟ್ ಮಾಡಿ. ಯಾವಾಗ ಅದು ಫುಲ್ಫಿಲ್ ಆಗಿದ ತಕ್ಷಣ ನೆಕ್ಸ್ಟ್ ಒಂದು ದೊಡ್ಡ ಅಮೌಂಟ್ಗೆ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಎಷ್ಟೋ ಜನರ ಲೈಫ್ ಚೇಂಜಿಂಗ್ ಆಗಿ ವರ್ಕ್ ಆಗಿರುವಂಥ ಟೆಕ್ನಿಕ್. ಇದು ತುಂಬಾ ಪವರ್ಫುಲ್ ಮತ್ತು ಈಸಿ ಆಗಿರುವಂಥ ಟೆಕ್ನಿಕ್. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಗೋಕ್ಕೂ ಮುಂಚೆ ಈ ಚೆಕ್ನ ನೋಡ್ತಾ, ಈ ಚೆಕ್ಗೆ ಥ್ಯಾಂಕ್ ಯು ಹೇಳ್ತಾ, ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ ಮಲ್ಗೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿಯೇ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸಸ್ನ ನೀವು ನೋಡ್ತೀರಾ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ, ನನಗೆ ಈ ಅಬಂಡೆನ್ಸ್ ಚೆಕ್ ಅನ್ನೋದು ಒಳ್ಳೆಯ ಎಕ್ಸ್ಪೀರಿಯನ್ಸಸ್ ಕೊಟ್ಟಿದೆ ಅಂತ. ಯಾವಾಗೆಲ್ಲ ಈ ಚೆಕ್ನ ನೀವು ನೋಡ್ತೀರಲ್ವ, ಇದು ನೋಡಿದ ತಕ್ಷಣ ನಿಮ್ಮಲ್ಲಿ ನನ್ನ ಹತ್ರ ಅಬಂಡೆನ್ಸ್ ಆಫ್ ಮನಿ ಇದೆ ಅನ್ನುವಂತಹ ಥಾಟ್ ಬರೋದಕ್ಕೆ ಇದು ಯಾವಾಗ ನೀವು ಇದನ್ನು ನೋಡಿದ ತಕ್ಷಣ, ಈ ಅಮೌಂಟ್ ನೋಡಿದ ತಕ್ಷಣ ಯು ಹ್ಯಾವ್ ಟು ವಿಜುವಲೈಸ್ ದಟ್ ಅಮೌಂಟ್ ನಿಮ್ಮ ತಲೆಯಲ್ಲಿ. ನೀವು ನಿಮ್ಮ ಇನ್ನರ್ ರಿಯಾಲಿಟಿಯಲ್ಲಿ ಯಾವುದನ್ನು ನೋಡ್ತೀರಾ, ಯಾವುದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಲ್ವ, ಅದೇ ನಿಮ್ಮ ಔಟರ್ ರಿಯಾಲಿಟಿಯಲ್ಲಿರುತ್ತೆ. ನಿಮ್ಮ ಇಮ್ಯಾಜಿನೇಷನ್ಗೆ ಅಷ್ಟೊಂದು ಪವರ್ ಇದೆ. ಸೊ ಯಾವಾಗ ನೀವು ಮಲ್ಗೋಕ್ಕೂ ಮುಂಚೆ ಈ ಅಮೌಂಟ್ನ ಇದನ್ನು ನೋಡಿ ಮಲ್ಕೊಂಡಾಗ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದನ್ನೇ ಫೀಲ್ ಮಾಡ್ತಾ ಇರ್ತೀರಲ್ವ, ಇದು ಔಟರ್ ರಿಯಾಲಿಟಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಪಾಸಿಬಿಲಿಟೀಸ್ ಇರುತ್ತೆ. ಸೊ ವಿತ್ ಬಿಲೀಫ್, ವಿತ್ ಟ್ರಸ್ಟ್ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಮ್ಯಾಜಿಕಲ್ ಚೆಕ್ ಎಷ್ಟೋ ಜನರ ಲೈಫ್ ಚೇಂಜಿಂಗ್ ಚೆಕ್ ಆಗಿದೆ. ನೀವು ಮಾಡ್ತಾ ನೀವು ನಿಮ್ಮ ಲೈಫಲ್ಲಿ ಒಳ್ಳೆಯ ಎಕ್ಸ್ಪೀರಿಯನ್ಸಸ್ ನೋಡಬೇಕು ಅಂತ ಬಯಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ, ಮತ್ತು ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದನ್ನು ಮಿಸ್ ಮಾಡ್ಕೊಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಾ ಇದ್ದೀರೋ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಗ್ರ್ಯಾಟಿಟ್ಯೂಡ್ ನಿಮ್ಮ ಹ್ಯಾಬಿಟ್ ಆಗಿದ್ದರೆ ಅಬಂಡೆನ್ಸ್ ಅನ್ನೋದು ನಿಮ್ಮ ಡೆಸ್ಟಿನಿ ಆಗಿರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಹ್ಯಾವ್ ಎ ಗ್ರೇಟ್ ಡೇ.